ಏಪ್ರಿಲ್ 14ರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಭೀಮಾ ನಡಿಗೆ ಶೀಘ್ರ ನೇಮಕಾತಿ ಕಡೆಗೆ ಹೋರಾಟ ಶಂಕರ್ ಬಲಿ. ಉದ್ಯೋಗಾಕಾಂಕ್ಷಿಗಳಿಗೆ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಏಪ್ರಿಲ್ 14ರಿಂದ ಜಯನಗರ ಕ್ರಾಸ್ ಬಳಿಯ ಶಾರದಾ ಸ್ಕೂಲ್ ಹತ್ತಿರ ರಸ್ತೆ ಬದಿ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದು ಜನಸಾಮಾನ್ಯರ ವೇದಿಕೆ ಮುಖಂಡ ಯಲ್ಲಪ್ಪ ಹೆಗಡೆ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 50ರಿಂದ 100 ಉದ್ಯೋಗಾಕಾಂಕ್ಷಿಗಳು ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಏಪ್ರಿಲ್ 14ರಂದು ಭೀಮನಡಿಗೆ ಶೀಘ್ರ ನೇಮಕಾತಿ ಕಡೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದ್ದು, ಆದರೆ ಪೊಲೀಸರು ಅನುಮತಿ ನೀಡದ ಹಿನ್ನೆಲೆಯಲ್ಲಿ ಅದನ್ನು ರದ್ದುಪಡಿಸಲಾಗಿದೆ. ರಾಜ್ಯ ಸರ್ಕಾರ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ಕೂಡಲೇ ಆರಂಭಿಸಬೇಕು. ಕೆಪಿಎಸ್ಸಿ ಗೆಜೆಟೆಡ್ ಪ್ರೊಬೇಷನರಿ 384 ಹುದ್ದೆಗಳ ಪರೀಕ್ಷೆಯಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದ್ದು, ಆದ್ದರಿಂದ ಕೆಎಎಸ್ ಮರು ಅಧಿಸೂಚನೆ ಹೊರಡಿಸಬೇಕು. ರಾಜ್ಯದಲ್ಲಿ ಶಿಸ್ತುಬದ್ಧ ನೇಮಕಾತಿಗೆ ವಾರ್ಷಿಕ ವೇಳಾಪಟ್ಟಿ ಬಿಡುಗಡೆಗೊಳಿಸಬೇಕು. 56,423 ಹುದ್ದೆಗಳನ್ನು ಕೆಇಎ ಮೂಲಕ ನೇಮಕ ಮಾಡಿಕೊಳ್ಳಬೇಕು. 5 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಕಾಯಂಗೊಳಿಸಬೇಕು. ದೈಹಿಕ ಶಿಕ್ಷಕರು ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನ ಕೂಡಲೇ ಆರಂಭಿಸಬೇಕೆಂದರು. 3 ಕರಾಳ ಎಪಿಎಂಸಿ ಕಾಯ್ದೆಗಳನ್ನು ರದ್ದುಪಡಿಸಲು ದೆಹಲಿ ಗಡಿಯಲ್ಲಿ ರೈತರು ನಡೆಸಿದ ಹೋರಾಟದ ಮಾದರಿಯಲ್ಲಿ ಹೋರಾಟ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ರೈತ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಜಾಪವನ್ ಟಿವಿ, ಧಾರವಾಡ. ನಮ್ಮಲ್ಲಿರ್ತಕ್ಕಂಥ ಪೊಲೀಸ್ ಶಕ್ತಿಯನ್ನು ಬಳಸಿಕೊಂಡು ಇದನ್ನು ಹತ್ತಿಕ್ಕುವಂತ ಕೆಲಸವನ್ನು ಮಾಡಬಾರ್ದು. ಮಾಡಿದ್ದ ಕರೆ ಆದ್ರೆ ಮುಂದಿನ ದಿನದೊಳಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ರೈತ ಸಂಘಟನೆಗಳು ಈ ಉದ್ಯೋಗಾಕಾಂಕ್ಷಿಗಳ ಪರವಾಗಿ, ಈ ರೈತರ ಮಕ್ಕಳ ಸಲುವಾಗಿ ಸಂಪೂರ್ಣವಾಗಿ ನಾವೇ ಪೀಡಿಗಿಳಿಯುವಂತ ಪರಿಸ್ಥಿತಿ ಬರ್ತದೆ. ಅವತ್ತು ನೀವು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ನಿಮ್ಗೆ ಸಾಧ್ಯ ಆಗುದಿಲ್ಲ. ಯಾಕಂದ್ರೆ ಇವತ್ತು ಏನೆಲ್ಲ ನೀವು ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ಕೊಂಡು ಹೊಂಟಿರಿ, ತಾವು ಪೊಲೀಸ್ ಸಿಬ್ಬಂದಿಯನ್ನು ಬಳಸ್ಕೊಂತೀರಿ, ರಾಜಕೀಯ ಪ್ರಚಾರದ ಕಾರ್ಯಕ್ರಮಗಳಿಗೆ ಬಹಳ ಶಾಂತ ರೀತಿಯಿಂದ ನಡೆದಿರ್ತಕ್ಕಂಥ ಚಳವಳಿಗೆ ಇಡೀ ಸರ್ಕಾರವೇ, ಇಡೀ ಕ್ಯಾಬಿನೆಟ್ ನ ಮಂತ್ರಿಗಳು ಹೋಗಿ ರೈತರ ಮನವೊಲಿಕೆ ಈ ಸಲ 300 ರೂಪಾಯಿನ ಹೆಚ್ಚಿಗೆ ಕೊಟ್ಟರು. ಅದೇ ರೀತಿ ನಾವು ಶಾಂತ ರೀತಿಯಿಂದ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕ್ಬೇಕು. ನಾವು ಕನಿಷ್ಠ ಸಂಖ್ಯೆಯಲ್ಲಿ ಕೂತ್ಕೊಂಡು ಪ್ರತಿನಿತ್ಯ ನಾವು ಶಾಂತ ರೀತಿಯಾಗಿ ನಮಗಾಗಿರ್ತಕ್ಕಂಥ ಅನ್ಯಾಯಗಳನ್ನ ಸರ್ಕಾರ ಮುಂದೆ ಹೇಳ್ತಾ ಆಕಾಂಕ್ಷಿಗಳು ವಿದ್ಯಾರ್ಥಿ ಮುಖಂಡರು ಹೇಳಿದ್ರಿಂದ ನಾವು ಶಾಂತ ರೀತಿಯಿಂದ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಅದನ್ನು ಪ್ರಾರಂಭ ಮಾಡಿ ನಾವು ಶಾಂತ ರೀತಿಯಿಂದ ಕೂತ್ಕೋಬೇಕಂತ ನಿರ್ಧಾರವನ್ನ ಮಾಡಿದ್ದೇವೆ. ಈಗಾಗಲೇ ನಾವು ಅದಕ್ಕೆ ಪೊಲೀಸ್ ಇಲಾಖೆಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಈ ಒಂದು ಪತ್ರಿಕಾಗೋಷ್ಠಿ ಮುಗಿದ ನಂತರ ನಾವು ಮತ್ತೆ ನಮ್ಮ ರೈತ ಮುಖಂಡರನ್ನು ಕರೆದುಕೊಂಡು